ನಮ್ಮಪ್ಪ ತಿಂಗಳಿಗೆ 100 ರೂಪಾಯಿ ಕೊಡೋನು, ಅದ್ರ ಮೇಲೆ 1 ರೂಪಾಯಿನೂ ಕೊಡಲ್ಲ ಅಂತ ಅಂದ್ಬಿಡೋನು. ಓದೋರು ಓದಿದ್ದು ಬಂದ್ಬಿಡು ಮನೆಗೆ ಅಂತ ಹೇಳೋನು. ಭಾಳ ಜನ ಐ ಡೋಂಟ್ ನೋ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ರಾಜಕೀಯಕ್ಕೋಸ್ಕರ ಮಾತಾಡ್ತಾರೋ ಅಥವಾ ನಮ್ಮ ವೈರತ್ವಕ್ಕೆ ಹೋಗಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರಿಂದ ಸೋಮಾರಿಗಳಾಗ್ಬಿಡ್ತಾರೆ. ಸೋಮಾರಿಗಳಾಗ್ತೀವ. ಈಗ ಎಲ್ಲ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿದ್ರೆ ಸೋಮಾರಿಗಳಾಗ್ಬಿಡ್ತಾರೆ. ನೀವು ಇನ್ನೂ ಆಕ್ಟಿವ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ವಚನ. ಸೋಮಾರಿಗಳಾಗ್ಬಿಡ್ತಾರೆ. ಪುಕ್ಕಟೆ ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ಬಿಡ್ತಾರೆ. ನಾನು ಒಂದು ಸಾರಿ, ಈಗಲಲ್ಲ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಒಬ್ಬ BJP ಶಾಸಕ ನನಗೆ ಒಂದು ಪ್ರಶ್ನೆ ಕೇಳಿದ್ರು. ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿಯಾಗಿ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಬಂದು ಎಲ್ಲರಿಗೂ 5 kg ಅಕ್ಕಿನ ಪುಕ್ಕಟೆಯಾಗಿ ಕೊಟ್ಟು, ಈಗ 10 kg ಕೊಡ್ತಾ ಇದ್ದೀವಿ, ಪುಕ್ಕಟೆಯಾಗಿ ಕೊಟ್ಟು ಜನರನ್ನೆಲ್ಲ ಸೋಮಾರಿಗಳು ಮಾಡಿಬಿಟ್ಟಿದ್ದೀರಿ, ನಮಗೆ ಕೂಲಿಯವರು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾನೇನು ಹೇಳಿದೆ ಗೊತ್ತಾ? ಆಯಿತು, ನಾವು ಅಕ್ಕಿ ಕೊಟ್ಟು ಬಡವರು ಎಲ್ಲ ಹೊಟ್ಟೆ ತುಂಬ ಊಟ ಮಾಡಲಿ, ಹಸುವಿನಿಂದ ಯಾರು ಮಲಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೀವಿ. ಹಸಿವು ಮುಕ್ತ ರಾಜ್ಯ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅವರು ನೀವು ಹೇಳ್ತಾ ಇದ್ದೀರಿ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅಂತ. ಅವ್ರು ಸೋಮಾರಿಗಳಾದ್ರೆ ಆಗಲಿಯಪ್ಪ, ನೀವು ಒಂದಷ್ಟು ದಿನ ಕೆಲಸ ಮಾಡಿ, ನೀವು ಸೋಮಾರಿಗಳಾಗಿದ್ದೀರಲ್ಲ. ನೀವು ಒಂದಷ್ಟು ದಿನ ಕೆಲಸ ಮಾಡಿ, ನೀವು ಸೋಮಾರಿಗಳಲ್ಲೂ ಏನು ಕೆಲಸ ಮಾಡದೆ ಕೂಲಿ ಕಾರ್ಮಿಕರ ಮೇಲೆ ಅವಲಂಬನೆಯಾಗಿ ಬದುಕ್ತಾ ಇದ್ದೀರಲ್ಲ, ನೀವು ಒಂದಷ್ಟು ದಿನ ಕೆಲಸ ಮಾಡ್ರಿ ಅಂತ ಹೇಳಿದೆ ನಾನು. ಅದು ಒಂದು ದೊಡ್ಡ ಸುದ್ದಿ ಆಗ್ಬಿಡ್ತು. ನಾನು ಯಾಕೆ ಮಾಡಿದೆ ಅನ್ನಭಾಗ್ಯ ಕಾರ್ಯಕ್ರಮ ಗೊತ್ತಿಲ್ಲ, ನನ್ನ ಅನುಭವದಿಂದ ಮಾಡಿದ್ದು. ನಾನು ನಮ್ಮ ಊರಿನಲ್ಲಿ ಒಂದು 20% ಮಾತ್ರ ನೀರಾವರಿ ಜಮೀನಿದ್ದದ್ದು. 20%ಗೆ ಅವ್ರು ಮಾತ್ರ ಭತ್ತ ಬೆಳೆಯೋರು. ಅವರು ಕೂಡ